ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸಂಸತ್ತಿನ ಚಳಿಗಾಲದ ಅಧಿವೇಶನದ 2ನೇ ದಿನವೂ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ವಿಚಾರವಾಗಿ ಗದ್ದಲ ಉಂಟಾಗಿದೆ. ಎಸ್ಐಆರ್ ಕುರಿತು ಚರ್ಚೆಗೆ ವಿಪಕ್ಷಗಳು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪ್ರತಿಭಟಿಸಿದ್ವು. ಲೋಕಸಭೆ ಹಾಗೂ ರಾಜ್ಯಸಭೆ ಕಲಾಪ ಹಲವು ಬಾರಿ ಮುಂದೂಡಲಾಯಿತು. ಕಲಾಪ ಆರಂಭ ಆಗ್ತಾ ಇದ್ದಂತೆ ಎಸ್ಐಆರ್ ಕುರಿತು ಚರ್ಚೆಗೆ ಆಗ್ರಹಿಸಿ ವಿಪಕ್ಷ ಸದಸ್ಯರು ಸದನದ ಬಾವಿಗೆ ಇಳಿದು ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇವತ್ತು ಕೂಡ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಮಾತಿನ ಕದನ ನಡೆಯುವ ಸಾಧ್ಯತೆ ಇದೆ. ಹಿಂದೂಗಳು ಪೂಜಿಸುವ ದೇವರ ಬಗ್ಗೆ ತೆಲಂಗಾಣ ಸಿಎಂ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಹಿಂದೂಗಳಲ್ಲಿ ಎಷ್ಟು ದೇವರಿದ್ದಾರೆ? 3 ಕೋಟಿ ಇದ್ದಾರಾ? ಮದುವೆ ಆಗದವರಿಗೆ ಆಂಜನೇಯ ಇದ್ದಾನೆ, 2 ಮದುವೆಯಾದವರಿಗೆ ಒಬ್ಬ ದೇವರಿದ್ದಾನೆ, ಮದ್ಯ ಕುಡಿಯೋರಿಗೆ ಇನ್ನೊಬ್ಬ ದೇವರಿದ್ದಾನೆ ಅಂತ ರೇವಂತ್ ರೆಡ್ಡಿ ಲೇವಡಿ ಮಾಡಿದ್ದಾರೆ. ಇನ್ನು ಪ್ರಾಣಿ ಬಲಿ ಕೊಡೋರಿಗೆ ಬೇರೆ ದೇವರು ಇರ್ತಾರೆ, ಬೇಳೆ ಹಾಗೂ ಅನ್ನ ತಿನ್ನೋರಿಗೆ ಮತ್ತೊಬ್ಬ ದೇವರು ಇದ್ದಾನೆ, ಪ್ರತಿಯೊಂದು ಗುಂಪಿಗೂ ತನ್ನದೇ ಆದ ದೇವರಿದ್ದಾನೆ ಅಂತ ಹೇಳಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಇಂದು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಮಧ್ಯೆ 2ನೇ ಕದನ. ಪ್ರಾಕ್ಟೀಸ್ನಲ್ಲೂ ಹೊಡಿಬಡಿ ಆಟವಾಡಿದ ಕಿಂಗ್ ಕೊಹ್ಲಿ. ಗಂಭೀರ್ ಕೊಹ್ಲಿ ಮಧ್ಯೆ ಬಿರುಕು ಮೂಡಿದೆಯಾ? ಟಿ20 ವಿಶ್ವಕಪ್ ಮೆಂಟರ್ ಆಗಿ ಧೋನಿ, ಸಮಂತಾ ಡೈಮಂಡ್ ರಿಂಗ್ ಸ್ಪೆಷಲ್ ಏನು? ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಭಾರತ ದಕ್ಷಿಣ ಆಫ್ರಿಕಾ ನಡುವಿನ ದ್ವಿತೀಯ ಏಕದಿನ ಪಂದ್ಯ ಇಂದು ನಡೆಯಲಿದೆ. ರಾಯ್ಪುರ್ನ ಶಾಹಿದ್ ವೀರ್ ನಾರಾಯಣ್ ಸಿಂಗ್ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದೆ. ಮೊದಲ ಏಕದಿನ ಪಂದ್ಯ ಗೆದ್ದಿರುವ ಟೀಂ ಇಂಡಿಯಾ ಈ ಪಂದ್ಯವನ್ನು ಗೆದ್ದು ಸರಣಿ ಗೆಲ್ಲೋದಕ್ಕೆ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದೆ. ಕೊಹ್ಲಿ, ರೋಹಿತ್ ಹಾಗೂ ಗಂಭೀರ್ ನಡುವಿನ ಉದ್ವಿಗ್ನತೆ ಶಮನಕ್ಕೆ ಬಿಸಿಸಿಐ ಎಂಟ್ರಿ ಕೊಟ್ಟಿದೆ. ಕೋಚ್ ಗಂಭೀರ್ ಮತ್ತು ಆಯ್ಕೆ ಸಮಿತಿ ಮುಖ್ಯಸ್ಥ ಅಜಿತ್ ಅಗರ್ಕರ್ ಜೊತೆ ಬಿಸಿಸಿಐ ಅಧಿಕಾರಿಗಳು ಸಭೆಯನ್ನು ನಡೆಸಲಿದ್ದಾರೆ. ಕೊಹ್ಲಿ ಮತ್ತು ರೋಹಿತ್ ಭವಿಷ್ಯದ ಆಟದ ಬಗ್ಗೆ ಕೋಚ್ ಮತ್ತು ಆಯ್ಕೆ ಸಮಿತಿಯಿಂದ ಬಿಸಿಸಿಐ ಸ್ಪಷ್ಟತೆ ಪಡೆಯಲು ಈ ಸಭೆ ನಡೆಸುತ್ತಿದೆ. ಜೊತೆಗೆ ಭಿನ್ನಮತ ದೂರಾಗಿಸುವ ಉದ್ದೇಶ ಇದೆ. ಕೋಚ್ ಗೌತಮ್ ಗಂಭೀರ್ ಮತ್ತು ಟೀಂ ಇಂಡಿಯಾ ಆಟಗಾರರ ನಡುವಿನ ಶೀತಲ ಸಮರ ತಂಡದಲ್ಲಿ ಮಹತ್ವದ ಬದಲಾವಣೆಗೆ ಬಿಸಿಸಿಐ ಮುಂದಾಗಿದೆ. ತಂಡದ ಮೆಂಟರ್ ಆಗಿ MS ಧೋನಿ ಅವರನ್ನ ಕರೆತರುವ ಚಿಂತನೆಯಲ್ಲಿದೆ ಎನ್ನಲಾಗಿದೆ. 2026ರ ಟಿ20 ವಿಶ್ವಕಪ್ಗೆ ತಂಡವನ್ನು ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಬಿಸಿಸಿಐ ತಂಡದ ಮೆಂಟರ್ ಆಗಿ MS ಧೋನಿ ಅವರನ್ನ ಕರೆತರುವ ಚಿಂತನೆಯಲ್ಲಿ ಇದೆ ಎಂದು ಹೇಳಲಾಗಿದೆ. ಪ್ರಮೋದ್ ಪಂಜು ನಟನೆಯಲ್ಲಿ ಬರ್ತಿರೋ ಹಲ್ಕಾ ಡಾನ್ ಚಿತ್ರದ ಚಿತ್ರೀಕರಣ ಭರದಿಂದ ಸಾಗ್ತಿದೆ. ಇದೀಗ ಚಿತ್ರದ ಸೆಟ್ಗೆ ನಟ ನವೀನ್ ಶಂಕರ್ ವಿಸಿಟ್ ಕೊಟ್ಟಿದ್ದಾರೆ. ಕೆಲ ಹೊತ್ತು ಸೆಟ್ನಲ್ಲಿ ಪ್ರಮೋದ್ ಜೊತೆ ಕಾಲ ಕಳೆದಿದ್ದಾರೆ. ಅಂದಹಾಗೆ ಹಲ್ಕಾ ಡಾನ್ ಚಿತ್ರವನ್ನ KP ಶ್ರೀಕಾಂತ್ ನಿರ್ಮಾಣ ಮಾಡ್ತಿದ್ದು ಚಲಾ ಆಕ್ಷನ್ ಕಟ್ ಹೇಳಿದ್ದಾರೆ. PRO ಸುಧೀಂದ್ರ ವೆಂಕಟೇಶ್ ನಿರ್ಮಾಣದಲ್ಲಿ ಅವರ ಪುತ್ರ ಪವನ್ ವೆಂಕಟೇಶ್ ನಿರ್ದೇಶನದಲ್ಲಿ ಮೂಡಿಬಂದಿರುವ ಕಿರುಚಿತ್ರ ಫಸ್ಟ್ ಸ್ಯಾಲರಿ. ನಟಿ ಶ್ರುತಿ ಹಾಗೂ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಈ ಕಿರುಚಿತ್ರವನ್ನು ರಿಲೀಸ್ ಮಾಡಿದ್ದಾರೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರಿಗೆ ಫಸ್ಟ್ ಸ್ಯಾಲರಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದರ ಜೊತೆಗೆ ತಾಯಿ ಮಗನ ಸೆಂಟಿಮೆಂಟ್ ಸನ್ನಿವೇಶಗಳು ಕಣ್ಣಂಚಲ್ಲಿ ನೀರು ತರಿಸುತ್ತವೆ. ವಿಜಯ್ ಶಿವಕುಮಾರ್ ಹಾಗೂ ಹರಿಣಿ ಶ್ರೀಕಾಂತ್ ತಾಯಿ ಮಗನಾಗಿ ಅದ್ಭುತವಾಗಿ ನಟಿಸಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.